ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಆಗಿದೆ. ಮದುವೆ ಸಮಾರಂಭಗಳಲ್ಲಿ ಎಲ್ಲ ಮಾಡುವಂತಹ ತೊಂಡೆಕಾಯಿ ಪಲ್ಯ. ಈಗ ತೊಂಡೆಕಾಯಿಯನ್ನು ನಾನು ಪೇಟೆಯಿಂದ ತಂದಿಲ್ಲ, ನಾನೇ ಬೆಳೆಸಿಕೊಂಡಿದ್ದೇನೆ. ಅದನ್ನೀಗ ನಿಮಗೆ ತೋರಿಸ್ತೇನೆ. ನೋಡಿ ಇಲ್ಲಿ ಎಲ್ಲ ಬಳ್ಳಿಯಲ್ಲಿ ತೊಂಡೆಕಾಯಿ ಆಗಿದೆ. ನಾನು ನಿಮಗೆ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ನಾನು ಒಂದು ಬಾಡಿಗೆ ಮನೆಯಲ್ಲಿ ಇರೋದು. ಅಲ್ಲಿ ಇರುವಲ್ಲಿ ಒಂದು ಸ್ವಲ್ಪ ಜಾಗ ಉಂಟು. ಆ ಜಾಗದಲ್ಲಿ ಒಂದು ತೊಂಡೆಕಾಯಿ ಬಳ್ಳಿಯನ್ನು ನೆಟ್ಟಿದ್ದೇನೆ. ಆ ಕರವೀರದ ಗಿಡ ಅಂತಾರೆ ನೋಡಿ, ಅದರ ಮೇಲೆ ಬಿಟ್ಟಿದ್ದೇನೆ. ಆ ಬಳ್ಳಿ ಹಬ್ಬಿ ನೋಡಿ, ಈ ಥರ ಇಷ್ಟು ದಪ್ಪ ಉಂಟು ಬಳ್ಳಿ. ಈಗ ದಪ್ಪ ಆಗಿದೆ. ನೆಡುವಾಗ ಸುಮಾರು ಸಣ್ಣಗಿತ್ತು. ಈ ಬಳ್ಳಿಯನ್ನು ನಾನು ಇದರ ಮೇಲೆ ಬಿಟ್ಟದ್ದು. ಈಗ ಇಲ್ಲಿ ತೊಂಡೆಕಾಯಿ ಆಗಿದೆ. ಈಗ ನಾನೇ ಬೆಳೆಸಿದ ಬಳ್ಳಿಯಲ್ಲಿ ಆದಂತಹ ತೊಂಡೆಕಾಯಿಯನ್ನು ತೆಗೆದು ಈಗ ಪಲ್ಯ ಮಾಡಿ ತೋರಿಸ್ತಾ ಇದ್ದೇನೆ. ಯಾವುದೇ ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕ್ ಆಗಿ ಬೆಳೆಸಿಕೊಂಡಿದ್ದೇನೆ. ನೋಡಿ, ಸೂಪರ್ ಆಗಿದೆ ತೊಂಡೆಕಾಯಿ. ಈಗ ಇದನ್ನು ಸ್ವಲ್ಪ ಕೊಯ್ದುಕೊಳ್ತೇನೆ. ಸ್ವಲ್ಪ ಸಣ್ಣ ಜಾಗ ಇದ್ರೂ ನಿಮಗೆ ಅದನ್ನು ಬಳ್ಳಿ ಹಬ್ಬಿಸ್ಲಿಕ್ಕೆ ಸ್ವಲ್ಪ ಜಾಗ ಇದ್ರೆ ಸಾಕಾಗ್ತದೆ. ತೊಂಡೆಕಾಯಿ ಬೇಕಾದಷ್ಟು ಆಗ್ತದೆ. ನೋಡಿ, ಈಗ ಬಳ್ಳಿಯಿಂದ ಹಾಗೆ ತೊಂಡೆಕಾಯಿ ತೆಗೆಯುವುದು, ಪಲ್ಯ ಮಾಡೋದು ಎಷ್ಟು ಒಳ್ಳೆಯದು ನೋಡಿ. ಹಾಗೆ ನೀವು ಸ್ವಲ್ಪ ಜಾಗ ಎಲ್ಲ ಇದ್ದರೆ ತೊಂಡೆಕಾಯಿಯನ್ನು ಬೆಳೆಸಿಕೊಳ್ಳಿ. ತರಕಾರಿ ವೇಸ್ಟನ್ನು ಮಾತ್ರ ಅದರ ಬುಡಕ್ಕೆ ಹಾಕಿದ್ದೇನೆ ಅಷ್ಟೇ, ಬೇರೆ ಎಂಥ ಗೊಬ್ಬರನ್ನು ಹಾಕಿಲ್ಲ. ಈಗ ತೆಗೆದು ತಂದಿದ್ದೇನೆ ನೋಡಿ. ಇಷ್ಟು ತೊಂಡೆಕಾಯಿ ಸಿಕ್ಕಿದೆ. ಇನ್ನು ಕೂಡ ಸ್ವಲ್ಪ ಉಂಟು. ಈಗ ಈ ಇಷ್ಟರದ್ದು ಪಲ್ಯ ನಮಗೆ ಸಾಕಾಗ್ತದೆ. 4 ಜನರಿಗೆ ಆಗುವಷ್ಟು ಪಲ್ಯ ಮಾಡ್ತಾ ಇದ್ದೇನೆ. ಹಾಗಾಗಿ ಇಷ್ಟು ತೊಂಡೆಕಾಯಿ ಸಾಕು ಅಂತೇಳಿ ಇನ್ನು ತೆಗಿಲಿಲ್ಲ. ಇನ್ನೊಂದು ಸಾರಿ ಪಲ್ಯ ಮಾಡ್ಬೋದು ಅಂತೇಳಿ ಬಿಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಳ್ಬೇಕು. ಈಗ ನಾನು ಇದರ ಹೂವನ್ನೆಲ್ಲ ತೆಗೆದು ಚಂದ ಮಾಡಿ ತೊಳೆದು ತಂದಿದ್ದೇನೆ. ಈಗ ತೊಟ್ಟನ್ನು ತೆಗೆದು ಕಟ್ ಮಾಡಿ ತಗೊಳ್ಬೇಕು. ಈಗ ನೀವು ಹೀಗೆ ಉದ್ದುದ್ದ ಕಟ್ ಮಾಡಿದ್ರೂ ಆಗ್ತದೆ. ನಾನೀಗ ರೌಂಡ್ ಮಾಡಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾವ ಥರ ಕಟ್ ಮಾಡಿದ್ರೂ ಆಗ್ತದೆ. ಈಗ ಇದನ್ನು ಕಟ್ ಮಾಡಿ ತಗೊಳ್ತೇನೆ. ನೋಡಿ, ಈಗ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ತುಂಬ ಎಳೆಯ ತೊಂಡೆಕಾಯಿ ಉಂಟು ನೋಡಿ. ಈಗ ಈ ಪಾತ್ರೆಯನ್ನು ಕುಕ್ಕರ್ ಒಳಗಿಟ್ಟು ನಾನು ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಅಥವಾ ಡೈರೆಕ್ಟಾಗಿ ಬೇಕಿದ್ರೂ ಬೇಯಿಸ್ಕೊಳ್ಬೋದು. ನಾನು ನೀರು ಹಾಕಿ ಪಾತ್ರೆಯನ್ನು ಇಟ್ಟು ಬೇಯಿಸ್ತಾ ಇದ್ದೇನೆ. ಈಗ ತೊಂಡೆಕಾಯಿಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಆಮೇಲೆ ಹಾಕಿದರೂ ಆಗ್ತದೆ. ನಾನೀಗ ಸ್ವಲ್ಪ ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿದರೆ ತೊಂಡೆಕಾಯಿಗೆ ಉಪ್ಪು ಚೆನ್ನಾಗಿ ತಾಗ್ತದೆ. ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡದ್ದು. ಮತ್ತು ಒಂದು ಸ್ವಲ್ಪ ನೀರು, ಒಂದು 1/4 ಕಪ್ ಆಗುವಷ್ಟು ನೀರು ಹಾಕದೆ ಬೇಕಿದ್ರೂ ಬೇಯಿಸ್ಕೊಳ್ಳಿಕ್ಕೆ ಆಗ್ತದೆ. ತೊಂಡೆಕಾಯಿ ಬೇಯುವಾಗ ಸ್ವಲ್ಪ ನೀರು ಬಿಡ್ತದೆ ನೋಡಿ, ಅದೇ ನೀರು ಬೇಕಿದ್ರೂ ಸಾಕಾಗ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ನಾನಿಲ್ಲಿ ಇದರ ಜೊತೆ ಗೋಡಂಬಿ ಬೀಜವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಒಣ ಗೋಡಂಬಿ ಇದೆ. ಈಗ ಈ ಒಣ ಗೋಡಂಬಿಯನ್ನು ಈ ಥರ 2 ಭಾಗ ಮಾಡಿ ತಗೊಳ್ಬೇಕು. ಮತ್ತು ನಿಮ್ಮ ಹತ್ರ ಹಸಿ ಗೋಡಂಬಿ ಇದ್ದರೆ ಹಸಿ ಗೋಡಂಬಿಯನ್ನೇ ಉಪಯೋಗಿಸಿದ್ರೆ ಆಯಿತು. ನಾನೀಗ ಇದನ್ನು ನೀರಿನಲ್ಲಿ ಹಾಕಿ ನೆನೆಸಿಡ್ತೇನೆ. ನಾನೀಗ ಇಲ್ಲಿ 1 ಮುಷ್ಟಿ ಆಗುವಷ್ಟು ಗೋಡಂಬಿ ತಗೊಂಡಿದ್ದೇನೆ. ನಿಮ್ಮ ಹತ್ರ ಜಾಸ್ತಿ ಗೋಡಂಬಿ ಇದ್ದರೆ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದನ್ನು ನೆನೆಸಿಡ್ತೇನೆ. ಒಂದು 10 ನಿಮಿಷ ನೆನೆಸಿದರೆ ಸಾಕಾಗ್ತದೆ ನೋಡಿ. ಈಗ ಇದನ್ನು ನೆನೆಲಿಕ್ಕಿಡುವ. ಈಗ ಮಸಾಲೆಗೆ ಬೇಕಾದ ಸಾಮಗ್ರಿಗಳು ಯಾವುದು ಅಂತ ತೋರಿಸ್ತೇನೆ. ಮೊದಲಿಗೆ 2 ಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಬೇಕು. ಇದಕ್ಕೆ ಹಸಿ ಮೆಣಸು ಹಾಕೋದುಂಟು, ಹಾಗಾಗಿ 2 ಮೆಣಸು ತಗೊಂಡಿದ್ದೇನೆ. 1 ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಕರಿಬೇವು, 2 ಚಮಚ ಆಗುವಷ್ಟು ತೆಂಗಿನ ತುರಿ, ಒಂದು 1/4 ಚಮಚ ಮೆಂತೆ, ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಅರ್ಧ ಚಮಚ ಜೀರಿಗೆ. ಈಗ ಇದನ್ನೆಲ್ಲ ಹುರಿದುಕೊಳ್ಬೇಕು. ಈಗ ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆ ಮೆಣಸನ್ನು ಸ್ವಲ್ಪ ಕಟ್ ಮಾಡಿ ಹಾಕಿದೆ. 2 ಮೆಣಸು ತಗೊಂಡದ್ದು. ಹಸಿ ಮೆಣಸು ಹಾಕೋದುಂಟು, ಅದಕ್ಕಾಗಿ ಜಾಸ್ತಿ ಖಾರ ಆಗ್ಬೋದು ಅಂತೇಳಿ ಮೆಣಸು ಕಡಿಮೆ ಹಾಕಿದ್ದೇನೆ. ಮೆಣಸನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ತೇನೆ. ಮೆಣಸು ಚೆನ್ನಾಗಿ ಹುರಿದುಕೊಂಡ್ರೆ ನಯವಾಗಿ ಪುಡಿ ಆಗ್ತದೆ. ಅದಕ್ಕಾಗಿ ಮೆಣಸನ್ನು ನಾನು ಸ್ವಲ್ಪ ಮೊದಲು ಹುರಿದುಕೊಳ್ತಾ ಇದ್ದೇನೆ. ಈಗ 1 ಚಮಚ ಕೊತ್ತಂಬರಿ ಬೀಜ, ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಮತ್ತು ಒಂದು 1/4 ಚಮಚ ಮೆಂತ್ಯಕಾಳು ಹಾಕೋದು. ಈಗ ಇದನ್ನೆಲ್ಲ ಬೇರೆ ಬೇರೆಯಾಗಿ ನೀವು ಹುರಿದುಕೊಳ್ಬೋದು. ಯಾವುದೇ ಮಸಾಲೆ ಸಾಮಗ್ರಿ ಕಪ್ಪಾಗದಾಗೆ ಹುರಿದುಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂದು 8ರಿಂದ 10 ಎಲೆ ಕರಿಬೇವು ಹಾಕಿದ್ದೇನೆ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿದುಕೊಳ್ಬೇಕು. ಮಸಾಲೆ ಸಾಮಗ್ರಿ ಚೆನ್ನಾಗಿ ಹುರಿದಾದ್ಮೇಲೆ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಈಗ 2 ಚಮಚ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಇದಕ್ಕೆ ತೆಂಗಿನ ತುರಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗಿಲ್ಲ. ನೀವು ಪಲ್ಯಕ್ಕೆಲ್ಲ ಎಷ್ಟು ತೆಂಗಿನ ತುರಿ ಹಾಕ್ತೀರಿ ನೋಡಿ, ಅಷ್ಟೇ ತೆಂಗಿನ ತುರಿಯನ್ನು ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ನಾನು ಹುರಿದು, ಯಾಕೆಂದರೆ ಪಲ್ಯ ಈ ಥರ ತೆಂಗಿನ ತುರಿ ಹುರಿದು ಪಲ್ಯ ಮಾಡಿದರೆ ಪಲ್ಯ ಬೇಗ ಹಳಸೋದಿಲ್ಲ.
ಇಡೀ ದಿನ ಇಟ್ಟರು ಏನೂ ಆಗೋದಿಲ್ಲ ನೋಡಿ. ಅದಕ್ಕಾಗಿದ್ದೇನೆ ತೆಂಗಿನ ತುರಿಯನ್ನು ಸ್ವಲ್ಪ ಹುರಿದು ತೊಗೊಳ್ತಾ ಇದ್ದೇನೆ. ನೀವು ಹುರಿಯದೆ ಹಸಿಯೇ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಹೊತ್ತು ಮಗುಚಿ ಆದಮೇಲೆ ತೆಂಗಿನ ತುರಿ ಡ್ರೈ ಆಗಿದೆ. ಈಗ ಈ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡುವ. ಈಗ ತಣಿದಿದೆ. ತಣಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಹುಣಸೆ ಹುಳಿ ಹಾಕಿದ್ದೇನೆ. ಈಗ ಇದಕ್ಕೆ ನೀರು ಹಾಕೆಲ್ಲ ರುಬ್ಬಬೇಕಾಗಿಲ್ಲ. ನೀರು ಹಾಗೆ ಪುಡಿ ಮಾಡಿ ತಂದರೆ ತಗೊಂಡ್ರೆ ಆಯಿತು. ಈಗ ನಾನು ಪುಡಿ ಮಾಡಿ ತಂದಿದ್ದೇನೆ. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟು 4 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ, ಒಂದು 1/4 ಚಮಚ ಜೀರಿಗೆ ಹಾಕ್ಕೊಳ್ಬೇಕು, ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಒಂದು ಅರ್ಧ ಚಮಚ ಅಥವಾ 1 ಚಮಚ ಹಿಂಗು ಪುಡಿ ಹಾಕ್ಕೊಳ್ಬೇಕು. ಹಿಂಗು ಪುಡಿ ಪರಿಮಳ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ಳುವ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ನಾನೀಗ ಮಗುಚಿಕೊಂಡಿದ್ದೇನೆ ನೋಡಿ. ಈಗ ಇದರಲ್ಲಿ ನಾವು ನೆನೆಸಿಟ್ಟ ಗೋಡಂಬಿ ಹಾಕ್ಕೊಳ್ಬೇಕು. ಗೋಡಂಬಿಯನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಗೋಡಂಬಿ ಹಾಕದೆ ಕೂಡ ನೀವು ಈ ಪಲ್ಯ ಮಾಡ್ಕೊಳ್ಬೋದು. ಗೋಡಂಬಿ ಹಾಕಿದರೆ ತೊಂಡೆಕಾಯಿ ಪಲ್ಯಕ್ಕೆ ರುಚಿ ಚೆನ್ನಾಗಿರ್ತದೆ ಅಂತೇಳಿ ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೇನೆ. ನಿಮ್ಮ ಹತ್ರ ಗೋಡಂಬಿ ಇಲ್ಲದಿದ್ದರೆ ಹಾಗೆ ಪಲ್ಯ ಮಾಡ್ಕೊಳ್ಬೋದು. ಈಗ ನಾನು ಗೋಡಂಬಿಯನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಈಗ ಈ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಈಗ ರುಬ್ಬಿದ ಮಸಾಲೆ ಪೌಡರನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಈಗ ಒಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರಿಬೇಕು. ಎಣ್ಣೆ ಕಡಿಮೆ ಆದರೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಹೊತ್ತು ಮಗುಚಿಕೊಂಡು ಬೇಯಿಸಿಟ್ಟ ತೊಂಡೆಕಾಯಿಯನ್ನು ಹಾಕ್ಕೊಳ್ಬೇಕು. ಈಗ ನಾನು ತೊಂಡೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೊಂಡೆಕಾಯಲ್ಲಿದ್ದ ಸ್ವಲ್ಪ ನೀರು ಉಳಿದಿದೆ ನೋಡಿ. ಆ ನೀರನ್ನು ಕೂಡ ಹಾಕ್ಕೊಳ್ತೇನೆ. ಅದಕ್ಕೆ ಬೇಯುವಾಗ ಜಾಸ್ತಿಯನ್ನು ನೀರು ಹಾಕಿದ್ದಿಲ್ಲ. 1/4 ಕಪ್ ಆಗುವಷ್ಟು ಮಾತ್ರ ನೀರು ಹಾಕಿದ್ದೇನೆ. ಅದರಲ್ಲಿ ಒಂದು 2 ಚಮಚ ಆಗುವಷ್ಟು ನೀರು ಉಳಿದಿದೆ, ಅದನ್ನು ಕೂಡ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ ನೋಡಿ. ಮೊದಲಿಗೆ ನಾನು ಸ್ವಲ್ಪನೇ ಉಪ್ಪು ಹಾಕಿದ್ದು. ಈಗ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. 1 ಚಮಚ ಆಗುವಷ್ಟು ಅಥವಾ 2 ಚಮಚ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಸಿಹಿ ಆಗಬೇಕು ಅದು, ಹಾಗಿದ್ರೆ ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಗುಚಿಕೊಳ್ಳುವ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು 2 ನಿಮಿಷ ಸಣ್ಣ ಉರಿಯಲ್ಲಿ ಇಡಬೇಕು. ಉಪ್ಪು ಮತ್ತು ಬೆಲ್ಲ ತೊಂಡೆಕಾಯಿಗೆ ಚೆನ್ನಾಗಿ ಹೀರಿಕೊಳ್ತದೆ. ಮುಚ್ಚಳ ತೆಗೆದು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.